ಇರಲಿಕ್ಕಿರುವಂಥ ದ್ವೇಷ. ಯಾವುದಕ್ಕಾಗಿ ನಮಗೂ ದೇವರಿಗೂ ದ್ವೇಷ ಇತ್ತು? ಸೈತಾನನು ಮಧ್ಯದಲ್ಲಿ ಬಂದು ನಮಗೂ ದೇವರಿಗೂ ದ್ವೇಷವನ್ನು ಹುಟ್ಟಿಸಿದನು. ಸೈತಾನನು ಮಧ್ಯದಲ್ಲಿ ಬಂದು ಹವ್ವಳನ್ನು ಮೋಸಗೊಳಿಸಿದನು. ಆ ಪಾಪದಿಂದ ನಾವು ದೇವರಿಂದ ದೂರವಾಗಿ ಹೋಗಿರುವುದರಿಂದ ಯೇಸು ಕ್ರಿಸ್ತನ್ ಏನು ಮಾಡಿದ್ದಾರೆ ಅಂತಂದರೆ, ತನ್ನ ಶರೀರವನ್ನು ಈ ಲೋಕದವರಿಗೆ ಸಮರ್ಪಿಸಿದ್ದಾರೆ, ತನ್ನ ರಕ್ತವನ್ನು ಈ ಲೋಕದವರಿಗೆ ಸಮರ್ಪಿಸಿದ್ದಾರೆ. ಅವರು ಸಮಾಧಾನದ ಪ್ರಭುವಾಗಿದ್ದುಕೊಂಡು ನಮಗೂ ಮತ್ತು ದೇವರಿಗೂ ಮಧ್ಯಸ್ಥಿಕೆಯನ್ನು ವಹಿಸಿ ಆತನೇನು ಮಾಡಿದ್ದಾರೆ, ಇರಲಿಕ್ಕಿರುವಂಥ ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾರೆ. ಮತ್ತು ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ಪರಲೋಕದಿಂದ ಭೂಲೋಕದವರೆಗೆ ಇರಲಿಕ್ಕಿರುವಂಥ ಆ ತೆರೆಯನ್ನು ಹರಿದು ಎರಡೂ ಭಾಗವಾಗಿ ಮಾಡಿ ನಮಗೂ ದೇವರಿಗೂ ಮುಖಾಮುಖಿಯಾಗಿ ದೇವರ ಕೃಪಾಸನದ ಬಳಿಗೆ ಹೋಗುವುದಕ್ಕೆ ಯೇಸು ಕ್ರಿಸ್ತರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.